ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಗಣಪತಿ ಉತ್ಸವಗಳಲ್ಲಿ ಶಬ್ದ ಮಾಲಿನ್ಯಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಉತ್ಸವ ನಡೆಯಬೇಕು. ಇದು ಬೆಂಗಳೂರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ಈಗ ಹಬ್ಬಗಳು ಆರಂಭ ಆಗುತ್ತೆ. ಅದರಲ್ಲೂ ಗಣೇಶ ಹಬ್ಬ ಅಂತ ಅಂದಾಗ ಬೀದಿ ಬೀದಿಯಲ್ಲಿ ಗಣೇಶನನ್ನ ಕೂರಿಸೋದು, ಮೆರವಣಿಗೆ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಿದೆ ಅದಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಸಾರ್ವಜನಿಕರು ನಡ್ಕೊಳ್ಬೇಕು, ಅದೇ ರೀತಿಯಲ್ಲಿ ಉತ್ಸವ ನಡೀಬೇಕು ಅಂತ ಸಚಿವರು ಮಾತನಾಡಿದ್ದಾರೆ. ಅಂದ್ರೆ ಕಾನೂನು ಪ್ರಕಾರ ಕಡಿಮೆ ಡೆಸಿಬಲ್ ಸ್ಪೀಕರ್ ಅನ್ನ ಬಳಸಬೇಕು. ಈ ಬಗ್ಗೆಯೂ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ಅಂದ್ರೆ ಹೆಚ್ಚಿನದಾಗಿ ಸ್ಪೀಕರ್ಗಳನ್ನ ಬಳಸೋದು, ಬೇಕಾಬಿಟ್ಟಿಯಾಗಿ ನಡ್ಕೊಳ್ಳೋದು ಅಥವಾ ದೊಡ್ಡ ಮಟ್ಟದಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಿ ಅಲ್ಲಲ್ಲಿ ಡ್ಯಾನ್ಸ್ಗಳನ್ನು ಮಾಡೋದು, ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಕೆಲ ಕಡೆಗಳಲ್ಲಿ. ಅಂತಹ ವಿಚಾರಗಳು ಆಗಬಾರ್ದು ಅಂತ. ಹೀಗಾಗಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟಿದೆ. ಆ ನಿರ್ದೇಶನಗಳನ್ನು ಪಾಲಿಸಬೇಕಾಗುತ್ತೆ. ಗಣಪತಿ ಉತ್ಸವಗಳಲ್ಲಿ ಶಬ್ದ ಮಾಲಿನ್ಯಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ಕಡಾಖಂಡಿತವಾಗಿ ಸಚಿವರು ಉಲ್ಲೇಖಿಸಿದ್ದಾರೆ, ಮಾತನಾಡಿದ್ದಾರೆ. ಈ ಬಗ್ಗೆ ಕಾನೂನು ಪ್ರಕಾರವಾಗಿ ಎಷ್ಟು ಡೆಸಿಬಲ್ ಸ್ಪೀಕರ್ ಅನ್ನು ಅಳವಡಿಸಬೇಕೋ ಅಷ್ಟೇ ಡೆಸಿಬಲ್ ಆಗಿ, ಅಂದರೆ ಅಷ್ಟೇ ವಾಲ್ಯೂಮ್ ಅನ್ನು ಇಡಬೇಕು, ಅಥವಾ ಇಷ್ಟೇ ಪ್ರಮಾಣದಲ್ಲಿ ಮೆರವಣಿಗೆಗೆ ಇಷ್ಟು ಅವಕಾಶವನ್ನು ತಗೊಳ್ಬೇಕು. ಎಲ್ಲೆಲ್ಲಿ ಗಣಪತಿ ಮೂರ್ತಿಯನ್ನ ಇಡ್ತಾರೆ ಅದಕ್ಕೂ ಕೂಡ ಅವಕಾಶವನ್ನು ಪಡಿಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಒಪಿ ಗಣೇಶನ ಸ್ಥಾಪನೆಗೆ ಅವಕಾಶ ಇರೋದಿಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಸರ್ಜನೆಗೆ ತಡೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಪೂಜಿಸೋದಕ್ಕೆ ಜನರಿಗೆ ಮನವಿಯನ್ನ ಮಾಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅರಣ್ಯ ಸಚಿವ ಖಂಡ್ರೆ ಅವರ ನಿರ್ದೇಶನ ಇದು. ಪಿಒಪಿ ಗಣೇಶ ತಯಾರಿಕೆ, ದಾಸ್ತಾನು ಮತ್ತು ಸಾಗಾಟಕ್ಕೂ ಕೂಡ ತಡೆ ಹಿಡಿಯಲಾಗುತ್ತೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನೆರವು ಪಡೆಯೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಪಿಒಪಿ ಗಣಪತಿಯಿಂದ ಜಲಮಾಲಿನ್ಯ ಆಗತ್ತೆ, ಆರೋಗ್ಯಕ್ಕೆ ಧಕ್ಕೆ ಆಗತ್ತೆ. ರಾಸಾಯನಿಕ ಬಣ್ಣಗಳಲ್ಲಿ ಅಪಾಯಕಾರಿ ಲೋಹಗಳನ್ನ ಬಳಕೆ ಮಾಡಲಾಗುತ್ತೆ. ಕೆರೆ, ನದಿಗಳಲ್ಲಿ ಪಿಒಪಿ ಮೂರ್ತಿ ವಿಸರ್ಜಿಸಿದ್ರೆ ಜಲಚರಗಳಿಗೂ ಕೂಡ ಇದು ಕಂಟಕ ಆಗತ್ತೆ. ಹೀಗಾಗಿ ಇಂತಹ ಪಿಒಪಿ ಗಣೇಶನನ್ನ ಮೂರ್ತಿಗಳನ್ನ ಬಳಸೋ ಹಾಗಿಲ್ಲ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ಒಂದು ಪೊಲರೈಸೇಷನ್ ಎಲ್ಲಾಗಿದೆ, ಮ್ಯಾಂಗ್ಳೂರಲ್ಲಿ ಆಗಿದೆ. ಆದರೆ ಎಲ್ಲ ಮ್ಯಾಂಗ್ಳೂರಲ್ಲಿ ಸಂಪೂರ್ಣವಾಗಿ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ಉಡುಪಿಯಲ್ಲಿ 95% ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ಉತ್ತರ ಕನ್ನಡದಲ್ಲಿ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ನಮ್ಮ ಭಾಗದಲ್ಲಿ ನಾವೇ ನೋಡ್ತೀವಿ ಇನ್ನೂ ಮೌಢ್ಯತೆ ಇದೆ. ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಇನ್ನೂ ದುಡ್ಡು ತರಬೇಕು ಅಂತ 2 ಲಕ್ಷ, 3 ಲಕ್ಷ, 5 ಲಕ್ಷ ಹಾಕಿ ತರುವಂಥದ್ದು ನಡೀತಾ ಇದೆ. ಪ್ರತಿ ವರ್ಷ 10% ಕಡಿಮೆ ಆಗ್ತಾ ಇದೆ. ಒಂದು ಒಳ್ಳೆ ಬೆಳವಣಿಗೆ ನಮ್ಮೆಲ್ಲರ ಪ್ರಯತ್ನದಿಂದ. ಈ ದೇಶದಲ್ಲಿ ಬರೀ ಕಾಯ್ದೆ ಕಾನೂನು ಮಾಡಿದ್ರೆ ಅಷ್ಟೇ ಸಾಲದು. ಇದು ಒಂದು ಜನಾಂದೋಲನ ಥರ ಜನ ಮನಸ್ಸಿನಲ್ಲಿ ಬರಬೇಕು. ಜನರಲ್ಲಿ ಮನಸ್ಸಿನಲ್ಲಿ ಬರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೋದ ಸಲ ನಾನು ಕ್ರಿಮಿನಲ್ ಕೇಸ್ ಹಾಕಿಸಿದ್ದೆ, ಸುಮಾರು ಸೀಸ್ ಮಾಡಿಸಿದ್ದೆ. ಇಷ್ಟೆಲ್ಲ ಕ್ರಮ ತೆಗೆದುಕೊಂಡ್ರೂ ಇವತ್ತು ಇನ್ನೂ ನಡೀತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಜನನೂ ಈಗ ಹಬ್ಬ ಬಂದಂಥ ಸಂದರ್ಭದಲ್ಲಿ ಆ ಹಬ್ಬ ಒಳ್ಳೆ ರೀತಿಯಿಂದ ಆಚರಣೆ ಮಾಡಬೇಕು ಅಂತ ಯುವಕರೆಲ್ಲರೂ ಆ ಪಿಒಪಿ ಗಣಪತಿಗೆ ಮಾರು ಹೋಗ್ತಾರೆ. ನಮ್ಮ ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆಗೆ, ಸಾರಿಗೆ ಇಲಾಖೆಗೆ, KPSCBಗೆ ಎಲ್ಲರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾರೆ.